ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತೇನಂದ್ರೆ ರಕ್ಷಿತಾ ಬಗ್ಗೆ. ಈಗ ಲಾಸ್ಟ್ ವೀಕಲ್ಲಿ ನಾನು ಹೇಳಿದ್ದೆ ರಕ್ಷಿತಾ ಅವರು ಒಳಗಡೆ ಬರ್ತಾರಂತ, ಅರ್ಥ ಆಯ್ತಾ? ಸ್ಯಾಟರ್ಡೇ ಎಪಿಸೋಡಲ್ಲಿ ಸುದೀಪ್ ಅವರನ್ನ ಒಳಗಡೆ ಕಳಿಸ್ತಾರೆ. ಓಕೆ, ಅದೆಲ್ಲ ಆಯಿತು. ಅದಾದಮೇಲೆ ಸಂಡೇ ರಕ್ಷಿತಾ ಅವರು ಒಳಗಡೆ ಹೋದರು. ಸಂಡೇ ಎಪಿಸೋಡಲ್ಲಿ ತೋರಿಸಿದ್ದದು, ಸ್ಯಾಟರ್ಡೇನೇ ಹೋಗಿದ್ರು ಅವರು. ಅದಾದಮೇಲೆ ಏನಾಯ್ತಂತ ನೀವೆಲ್ಲ ನೋಡಿದ್ದೀರಾ, ಅರ್ಥ ಆಯ್ತಾ? ಅವಳಿಗೆ ಏನು ಕ್ಲಾರಿಟಿ ಬೇಕಿತ್ತಂದ್ರೆ, ಈಗ ನೋಡಿ, ವಿದಿನ್ 2 hours ಅಲ್ಲಿ ಅವರನ್ನ ಹೊರಗಡೆ ಕಳಿಸಿದ್ದಾರೆ. ಅವ್ರು ಯಾರ ಹತ್ರ ಮಾತಾಡುವಾಗಿಲ್ಲ, ಅರ್ಥ ಆಯ್ತಾ? ಬಿಗ್ ಬಾಸ್ ಹೇಳಿದ್ರೆ ಯುವರ್ ಎಲಿಮಿನೇಷನ್ ಯಾವ ಟು ಕಮ್ ಔಟ್ ಅಂತ, ಅರ್ಥ ಆಯ್ತಾ? ಕಮ್ ಔಟ್ ಆಗಿದ್ದಾರೆ. ಸೊ ಅವರಿಗೆ ಕರೆಕ್ಟಾಗಿ ಅಂದ್ರೆ ಅವರ ತಲೆಯಲ್ಲಿತ್ತು ಏನಂದ್ರೆ, ನನಗೆ ವಿದೌಟ್ ರೀಸನ್ ನಾನು ಸುಮ್ಮನೆ ಹೋದೆ ಅಲ್ವಾ, ಏನು ಅಟ್ಲೀಸ್ಟ್ ನನಗೊಂದು ರೀಸನ್ ಅರ್ಥ ಆಗ್ತಿದ್ರೆ ಬೇಜಾರಿರಲಿಲ್ಲ. ಅಂದರೆ ಲೈಫಲ್ಲಿ ಅಂದರೆ ಬಿಗ್ ಬಾಸ್ ಕನ್ನಡ ಹಿಸ್ಟ್ರಿಯಲ್ಲಿ ಅದನ್ನು ಫಸ್ಟ್ ಟೈಮ್ ಅಂದರೆ ವಿದಿನ್ 2 hours ಅಲ್ಲಿ ಎಲಿಮಿನೇಷನ್ ಆಗಿದ್ದು. ಆ್ಯಂಡ್ ಅದೆಲ್ಲ ಆದಮೇಲೆ ರಕ್ಷಿತ್ ಅವರಿಗೆ ತಲೆಯಲ್ಲಿತ್ತು ಏನಿತ್ತು, ನಾನು ಹೋಗಿ ಅಲ್ಲಿ ಒಳಗಡೆ ಹೋಗಿ ಕೇಳಲೇಬೇಕಂತ, ಯಾರ್ಯಾರು ಹೊಂಟಿದ್ರು ಅವರೆಲ್ಲ ಜೊತೆ ಮಾತಾಡ್ಬೇಕಂತ ಇತ್ತು. ಈಗ ಅಲ್ಲಿ ಫಸ್ಟಿಗೆ ಈಗ ಆಸ್ ಪರ್ ಅದ ಎಪಿಸೋಡು ಅಂದರೆ ಫಸ್ಟಿಗೆ ಅವರು ಕಾಕ್ರೋಚ್ ಜೊತೆನೇ ಮಾತಾಡ್ಲಿಕ್ಕೆ ಹೋದ್ರು. ಓಕೆ, ಕಾಕ್ರೋಚ್ ಜೊತೆ ಮಾತಾಡುವಾಗ ಒಂಥರ ಉದ್ಘಾಟತನ ಹೇಳ್ತಾರಲ್ಲ, ಆ ಥರ ಮಾತಾಡಿದ್ದಾನೆ. ಅಂದರೆ ಇವರ ಹತ್ರ ಹೇಳಿದನ್ನು ಅಲ್ಲಿ ನಾನು ಅವ್ರ ಹತ್ರ ಹೋಗಿ ಹೇಳ್ತೀನಿ ಅಂತ ಹೇಳಿದ್ದಾನೆ. ಅಲ್ಲಿ ಹೋಗಿ ಹೇಳೋ ಸ್ವಲ್ಪ ಸೇರಿಸಿ ಹೇಳಿದ್ದಾನೆ, ಅರ್ಥ ಆಯ್ತಾ? ಆ ಥರ ಎಲ್ಲ ಮಾಡಬಾರ್ದಲ್ಲ. ಅಂದರೆ ಒಂಟಿಯಾಗಿ ಇರುವುದಲ್ವಾ, ಒಬ್ಬೊಬ್ಬರ ಹತ್ರ ಅವರು ಕೇಳಬೇಕಲ್ಲ, ಕ್ಲಾರಿಫಿಕೇಶನ್ ತಗೋಬೇಕಲ್ಲ. ಯಾರು ರಕ್ಷಿತ್ ಅವರು ತಗೋಬೇಕಿತ್ತು. ಇಂಡಿವಿಜುವಲ್ ಆಗಿ ರಕ್ಷಿತ್ ಅವರು ಕೂರಿಸಿದ್ರು, ಮಾತಾಡಿದ್ರು ಈ ಥರ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಅಶ್ವಿನಿ ಅವರು ಹೇಳಿದರು, ಈಗ ಎಲಿಮಿನೇಷನ್ಗೆ ಇವರ ಹೆಸರನ್ನು ತಗೊಂಡಿದ್ದೀನಿ ಅಂತ. ಅದು ಎಲ್ಲರೂ ಡಿಸಿಷನ್ ಕರೆಕ್ಟಾ? ಎಲ್ಲರದ್ದು ಒಂದು ವೋಟಿಂಗ್ ಆದಮೇಲೆ ಅವರು ಡಿಸಿಷನ್ ತಗೊಂಡಿದ್ದಲ್ವಾ. ಅದರಲ್ಲಿ ಇವನ್ ಕಾಕ್ರೋಚ್ ಕೂಡ ಇದ್ದಾರಲ್ವಾ, ಹಾಗಾಗಿ ಅವರು ಒಂಟಿಯಾಗಿ ಕೇಳಿದ್ರು. ಅದನ್ನು ನನ್ನ ಹತ್ರ ಎಂತ ಕೇಳುದು, ಅವ್ರ ಹತ್ರ ಹೋಗಿ ಕೇಳಿ ಅಂದರೆ ಕರೆಕ್ಟ್ ಅಲ್ವಾ? ಅವರು ಕೂಡ ಜಾಸ್ತಿ ಏನು ಮಾತಾಡಿಲ್ಲ, ನಿಮ್ಮದು ವ್ಯೂ ಪಾಯಿಂಟ್ ಏನಂತ ಕೇಳಿದ ಅಷ್ಟೇ ವಿನ ಅದನ್ನು ಹೋಗಿ ಅಲ್ಲಿ ಅವ್ರ ಹತ್ರ ಒಂಥರ ಫಿಟ್ಟಿಂಗ್ ಇರೋದು. ಓಕೆ, ಅವರು ಒಂಥರ ಡಿಫ್ರೆಂಟ್ ಆಗಿ ಓಕೆ ನಾ ಕೇಳ್ತೀನಿ ಅಂತ ಹೇಳುದು. ಓಕೆ, ಅಲ್ಲಿಂದ ಸ್ವಲ್ಪ ಅಶ್ವಿನಿ ಅವರಿಗೆ ಅವರ ಮೇಲೆ ಸ್ವಲ್ಪ ಡಿಫ್ರೆಂಟ್ ಒಪಿನಿಯನ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಯಾಕಂದ್ರೆ ಅಲ್ಲಿ ತನಕ ಫಸ್ಟಿಗೆ ನೋಡಬೇಕಿತ್ತು ಅವ್ರ ರಕ್ಷಿತ್ ಅವರಂದರೆ ಪಾಪ ಅಂತ, ಮುಗ್ಧ ಮನಸ್ಸು ಅಂತೆ, ಆ ಥರ ಎಲ್ಲ ಮಾತಾಡ್ತಿದ್ರು. ಆಯ್ತಾ? ಅದಾದ್ಮೇಲೆ ಸಂಡೇ ಎಪಿಸೋಡಲ್ಲಿ ಸುದೀಪ್ ಅವರು ಬಂದ್ರಲ್ವಾ, ಆಗ ಕೇಳಿದ್ರು, ಅವರೇ ಹೇಳಿದ್ರು, ರಕ್ಷಿತ್ ಅವರು ಇನ್ ಫ್ರಂಟ್ ಆಫ್ ಆಲ್ ಕ್ಲಿಯರ್ ಆಗಿ ಹೇಳಿದ್ರು, ನಾನು ಎಲ್ಲರೂ ನಾಮಿನೇಟ್ ಮಾಡ್ತೀನಂತ. ಅಂದರೆ ಯಾರಿಗಂದ್ರೆ ಅವ್ರು ಫಸ್ಟ್ ಆಫ್ ಆಲ್ ಅವ್ರಿಗೆ ಇಷ್ಟನೇ ಆಗಿಲ್ಲ, ರಕ್ಷಿತ್ ಅವ್ರಿಗೆ ಇಷ್ಟ ಆಗಿಲ್ಲ. ಯಾಕಂದ್ರೆ ಫಸ್ಟ್ ಟೈಮ್ ಅಲ್ವಾ ಬಿಗ್ ಬಾಸ್ ಹಿಸ್ಟ್ರಿಯಲ್ಲಿ, ಅದು ಫಸ್ಟ್ ಟೈಮ್ ಆ ಥರ. ಬೇಜಾರಾಗಲ್ವಾ? ವಿದಿನ್ 2 hours ನಾವು ಹೊರಗಡೆ ಅಂದರೆ ಏನೋ ಆಸೆ ಎತ್ಕೊಂಡು ಒಳಗಡೆ ಹೋಗಿರ್ತಾರೆ, ವಿದಿನ್ 2 hours ಹೊರಗಡೆ ಹಾಕಿದ್ರೆ ಬೇಜಾರಾಗಲ್ವಾ? ಅದು ಕೂಡ ಕಂಟೆಸ್ಟೆಂಟ್ ಡಿಸಿಷನ್ ತಗೊಂಡು ಹೊರಗಡೆ ಹಾಕುದಂದ್ರೆ ಅದು ಬೇಜಾರಲ್ವಾ? ಹಾಗಾಗಿ ಅವರು ಆ ಥರನೇ ಹೇಳ್ಬಿಟ್ರು. ಅದು ಸುದೀಪ್ ಅವ್ರಿಗೆ ಕೂಡ ತುಂಬ ಖುಷಿಯಾಗಿದೆ, ಅವರು ಮಾತಾಡೋ ಸ್ಲ್ಯಾಂಗ್ ಎಲ್ಲ ತುಂಬ ಖುಷಿಯಾಗಿದೆ. ಆ್ಯಂಡ್ ರೀಸನ್ ಕೂಡ ಕೇಳಿದ್ರು. ಮತ್ತೆ ಇನ್ನೊಂದು ಏನಾದ್ರು ಪನಿಷ್ಮೆಂಟ್ ಕೊಡ್ತಿದ್ರೆ ಕೇಳುವಾಗಲೂ ಈಗ ಬೇಡ ಮತ್ತೆ ನೋಡು ನಾನೇ ಕೊಡ್ತೀನಿ ಅಂತ ಹೇಳಿದ್ದಾರೆ. ಕರೆಕ್ಟಾ? ಅದೆಲ್ಲ ಒಳ್ಳೇದಲ್ವಾ? ಒಳ್ಳೆ ಕ್ವಾಲಿಟಿ ಇದೆ, ಅರ್ಥ ಆಯ್ತಾ? ಮಾತಾಡೋವೇ ಒಂದು ಕನ್ನಡ ಕಲಿಬೇಕಂತ ಒಂದು ತುಂಬ ಆಸೆ ಇದೆ ಅಲ್ವಾ, ಅದಕ್ಕೆ ಸ್ವಲ್ಪ ಸಪೋರ್ಟ್ ಮಾಡಬೇಕು. ಅದು ಬಿಟ್ಟು ಉದ್ಘಾಟತನದಿಂದ ಮಾತಾಡಿದರೆ ಅದೆಲ್ಲ ಆಗಲ್ಲ. ನೋಡಿ, ಈಗ ಅದಾದಮೇಲೆ ನಿನ್ನೆದ ಎಪಿಸೋಡಲ್ಲಿ ನೋಡಬೇಕಿತ್ತು, ಅಶ್ವಿನಿ ಅವರಿಗೆ ಹೇಳೋದು ಕಾರ್ಟೂನ್ ಅಂತೆ. ಕಾರ್ಟೂನ್ ಅಂದರೆ ಏನು? ಕಾರ್ಟೂನ್ ಅವ್ರು ಮಾಡ್ತಿದ್ದಾರೆ ಅಂದರೆ ಇವರ ಪ್ರಕಾರ ಇವರು TRP ಕೊಡ್ತಿದ್ದೆ, ಇವರೆಲ್ಲ ಕಾರ್ಟೂನು. ಆ್ಯಂಡ್ ಇನ್ನೊಬ್ಬರು ಒಂದು ಏನು ಹೇಳ್ತಾರೆ, ಈಗ ಫಾರ್ ಎಕ್ಸಾಂಪಲ್ ಕೊಡ್ತಿರೋದು ಕಾಲ್ಗೇಟಲ್ಲಿ ನಾವೊಂದು ಕಾಲ್ಗೇಟ್ ತಗೊಂಡ್ರೆ ಒಂದು ಫ್ರೀ ಆಗಿ ಒಂದು ಏನಾದ್ರು ಗಿಫ್ಟ್ ಸರ ಸಿಗುತ್ತಲ್ಲ, ಆ ಥರ ಫ್ರೀ ಬಾಕ್ಸ್ ಅಂತೆ, ಫ್ರೀ ಕಿಟ್ ಅಂತ ಹೇಳ್ತಾರೆ, ಫ್ರೀ ಕಿಟ್ ಅಂತ. ಅದು ಯಾರಿಗೆ? ಕಾವ್ಯ ಅವರಿಗೆ ಹೇಳಿದ್ದು, ಅರ್ಥ ಆಯ್ತಾ? ಆ ಥರ ಎಲ್ಲ ಯೂಸ್ ಮಾಡ್ಬೋದಾ? ಇವರು ಹೋರಾಟಗಾರ್ತಿ ಅಂತ ಹೇಳ್ತಾರೆ ಹೊರಗಡೆ, ಆ ಥರ ಯೂಸ್ ಮಾಡ್ಬೋದು. ಅವ್ರು ಹೋಗಿದ್ದಲ್ಲಿ ಏನು ಮಾಡಲಿಕ್ಕೆ? ಬಿಗ್ ಬಾಸ್ ವಿನ್ ಆಗಲಿಕ್ಕೆ ಅಲ್ವಾ? ಒಬ್ಬೊಬ್ಬರದ್ದು ಪರ್ಸನಲ್ ಅಟ್ಯಾಕ್ ಏನಕ್ಕೆ ಮಾಡ್ತಾರೆ? ಅದೆಲ್ಲ ಮಾಡಬಾರ್ದಲ್ಲ. ಈಗ ಕಾರ್ಟೂನ್ ಅಂತ ರಕ್ಷಿತ್ ಅವ್ರಿಗೆ ಎದುರುಗಡೆ ಹೇಳ್ತಿದ್ದಾಗ ರಕ್ಷಿತ್ ಅವರು ಬಿಡ್ತಿದ್ರ? ಆ ಚಿಕ್ಕ ಮಗು ಜೊತೆನೇ ಅವ್ರು ಸ್ವಲ್ಪ ಕೇಳಬೇಕಿತ್ತಲ್ವಾ? ಒಳ್ಳೇದದು ಅವರ ಏಜಿಗೆ, ಕರೆಕ್ಟ್ ಅಲ್ವಾ? ಅದಾಯ್ತಲ್ವಾ? ಅದಾದ್ಮೇಲೆ ಇವತ್ತಿದ ಎಪಿಸೋಡಲ್ಲಿ ಏನಾಗಿದೆ ಅಂದರೆ, ಜಾನ ಹತ್ರ ಕೇಳಲಿಲ್ಲ, ಅದು ಕೇಳಬೇಕಿತ್ತು, ಅವ್ರಿಗೆ ರೈಟ್ ಟೈಮ್ ಸಿಕ್ಕಿಲ್ಲ. ಬಟ್ ಇವತ್ತು ರೈಟ್ ಟೈಮ್ ಸಿಕ್ಕಿದೆ ಅವರಿಗೆ. ನಾಮಿನೇಷನ್ ಮಾಡುವಾಗ ಅವ್ರಿಗೆ ಕರೆಕ್ಟಾಗಿ ಕೇಳಿದ್ದಾರೆ. ಅಂದರೆ ಈಗ ಜಾನಿ ಅವರು ಏನು ಹೇಳಿದ್ದಾರೆ ಅವರಿಗೆ ನಾಮಿನೇಷನ್ ಮಾಡುವಾಗ, ಅಂದರೆ ಎಲಿಮಿನೇಷನ್ ನಾಮಿನೇಷನ್ ಇತ್ತಲ್ಲ, ಆಗ ಜಾನಿ ಅವ್ರಿಗೆ ಹೇಳುದು ಏನಂದರೆ, ಇವರು ಒಂಥರ ಅರ್ಧಂಬರ್ಧ ಮಾತಾಡಿಕೊಂಡು ಕನ್ನಡ ಬರಲ್ಲ, ಓಕೆ, ಅದಕ್ಕೆಲ್ಲ ಜನಗಳು ಇಷ್ಟಪಟ್ಟಿದ್ದಾರೆ, ಅವರ ಸ್ಲ್ಯಾಂಗ್ ಇಷ್ಟಪಟ್ಟಿದ್ದಾರೆ, ಸುಮ್ಮನೆ ಏನು ಕಷ್ಟಪಟ್ಟಿಲ್ಲ, ಅದರಿಂದ ಅವರು ಜನಗಳೇ ಅವರನ್ನು ಮೇಲೆ ಇಟ್ಟಿದ್ದು, ಅರ್ಧಬರ್ಧ ಮಾತಾಡಿಕೊಂಡೇ ಅವ್ರ ಮೇಲೆ ಬಂದರೆ,
ಹೈಲೈಟ್ ಆಗಿದ್ದಾರೆ, ಅವ್ರೇನು ಕಷ್ಟ ಬಂದಿಲ್ಲ ಅಂತ ಆ ಥರ ನಾಮಿನೇಷನ್ ಮಾಡಿದ್ದಾರೆ. ಬೇರೆಯವ್ರು ಕಷ್ಟಪಟ್ಟಿದ್ದಾರಂತೆ, ಅವ್ರು ಒಳಗಡೆ ಇರಬೇಕಂತೆ, ಇವರು ಹೊರಗಡೆ ಹೋಗ್ಬೇಕಂತೆ. ಅದನ್ನು ಇವತ್ತು ರೀಸನ್ ಕೇಳ್ಕೊಂಡು ನೀವು ಕೂಡ ಆ ಥರನೇ, ಅಂದರೆ ಅವ್ರು ಹೇಳಿದ್ದಾರೆ, ನೀವು ಕೂಡ ಆ ಥರ ನಂತರ ಅರ್ಧ ಮಾತಾಡ್ಕೊಂಡು ನೀವು ಹೈಲೈಟ್ ಆಗಿ ಯಾರು ಬೇಡ ಅಂದಿದ್ದಾರೆ. ಅದು ನನ್ನ ಕೆಪಾಸಿಟಿ, ಕರೆಕ್ಟ್ ಅಲ್ವಾ? ನನಗೆ ನೋಡಿ, ನಮ್ಮ ಸ್ಟಾರ್ ಏನಿರುತ್ತೋ ಅದು ಆಗೇ ಆಗುತ್ತೆ. ಅದು ಚಿಕ್ಕವರಾಗಲಿ ದೊಡ್ಡವರಾಗಲಿ, ನಮ್ಗೆ ಸ್ಟಾರ್ ಯಾವಾಗ ಬರಬೇಕೋ ಆಗಲೇ ಆಗೋದು, ಅರ್ಥ ಆಯ್ತಾ? ಅದು ಅವ್ರಿಗೆ ಬೆಚ್ಚಾಗಿದೆ, ಇವತ್ತು ಮಾತಾಡಿದ್ದಾರೆ, ತುಂಬ ಖುಷಿಯಾಗಿದೆ ಅದು ಮಾತಾಡಿದ್ದು, ಅರ್ಥ ಆಯ್ತಾ? ಸೊ ಅದನ್ನು ಆ ಕ್ಲಿಪ್ಸನ್ನು ನಾನು ಹಾಕ್ತೀನಿ ನೋಡಿ, ಅದು ಪ್ರೋಮೋ ಬಿಟ್ಟಿದ್ದಾರಲ್ವ, ಆ ಕ್ಲಿಪ್ಸನ್ನು ನಿಮ್ಗೆ ಹಾಕ್ತೀನಿ ನೋಡಿ. ನಾನು ನಾಮಿನೇಟ್ ಮಾಡ್ತಿರೋದು ಜಾನ್ವಿ ಅವ್ರನ್ನ. ಜಾನ್ವಿ ಅವರ ಚೇಂಜ್ ಆಯ್ತಾ ಇರ್ತೀರ ನೀವು, ಒಂದೇ ತರ ಇರಲ್ಲ. ನೀವು ಎಷ್ಟು ತರ ಚೇಂಜ್ ಆಗ್ತೀರಾ, ನಾನು ಅಷ್ಟು ತರ ಚೇಂಜ್ ಆಗ್ತೀನಿ. ಚೇಂಜ್ ಆಗಿಲ್ಲ, ನೀವು ಚೇಂಜ್ ಆಯ್ತಾ ಇರೋದು ಕಾಣ್ತಾ ಇದೆ. ನೀವು ಎಂತ ಹೇಳಿದ್ರು, ಒಟ್ಟು ಮಾಡಿ ಬಂದಿದ್ದೀರಾ ಅಂತ ಸೊ ಈಸಿ. ಮಾತಾಡಿ ಫೇಮಸ್ ಆಗೋದು ಒಂದಿರುತ್ತೆ. ನೀವು ಕೂಡ ವೈರಲ್ ಆಗ್ಬೋದು. ಒಟ್ಟು ಮಾತಾಡಿಗೆ ಅದು ಕೂಡ ಟ್ಯಾಲೆಂಟ್ ಇರಬೇಕು. ಎಲ್ಲ ಪ್ರೊಫೆಷನಲ್ ಲೈಫ್ ನೀವು ರೆಸ್ಪೆಕ್ಟ್ ಮಾಡಿ. ನೋಡಿದ್ರಲ್ವಾ? ನೋಡಿ, ಇವತ್ತಿದ ಎಪಿಸೋಡ್ ತುಂಬ ಚೆನ್ನಾಗಿದೆ. ಓಕೆ, ಕರೆಕ್ಟಾಗಿ ಕೇಳಿದ್ದಾರೆ. ಈಗ ಜಾಹ್ನವಿ ಏನು ಕೇಳಿದಾರೋ ಅವ್ರು ಹೇಳಿದಾರಲ್ವ, ಒಳಗೆ ಹೋದ್ಮೇಲೆ ಎಲ್ಲರ ಹತ್ರ ಕೇಳ್ತೀನಂತ. ಈಗ ರೈಟ್ ಟೈಮ್ ಸಿಕ್ಕಿದೆ, ಕೇಳಿದ್ದಾರೆ. ಅದಕ್ಕೆ ಜಾಹ್ನವಿ ಅವ್ರಿಗೆ ಏನು ಆನ್ಸರ್ ಕೊಡ್ತೀರಂತ ನೋಡ್ಬೇಕು. ಅದು ನಂದು ಇದು ಹೇಳಿದ್ದಾರೆ, ನೋಡಬೇಕು. ಎಪಿಸೋಡಲ್ಲಿ ಏನು ಅಂದರೆ ಪ್ರಾಪರ್ ಕ್ಲಾರಿಟಿ ನಮಗೆ ಬಂದಿಲ್ಲ. ಇವತ್ತು ಮಾತಾಡ್ತಾರಲ್ಲ, ಆಗ ಗೊತ್ತಾಗತ್ತೆ ಎಂಥ ಕ್ಲಾರಿಟಿ ಸಿಗತ್ತಂತ. ಸೊ ನಮಗೆ ಖುಷಿ ಆಗ್ತಾ ಉಂಟು. ರಕ್ಷಿತ್ ಅವರು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ, ಹಂಗೇನೆ ಮಾತಾಡ್ತಾ ಮುಂದುವರಿಲಿ, ಬಿಗ್ ಬಾಸ್ನ ವಿನ್ ಆಗಲಿ ಅಂತ ನಮ್ಮದು ಒಂದು ಬ್ಲೆಸ್ಸಿಂಗ್ ಅಷ್ಟೇ. ಅಲ್ಲಿ ತನಕ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅಂತ ಯಾರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ ಥರ ಒಂದು ಕೆಳಗಡೆ ಒಂದು ಗಂಟೆ ಇದೆ, ಅದನ್ನು ಕೂಡ ಸ್ವಲ್ಪ ಬಾರಿಸಿ ಆಯಿತಾ? ಥ್ಯಾಂಕ್ ಯು ಸೋ ಮಚ್.